ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಕ್ರೆಡೆನ್ಸ್ IAS ಕಡೆಯಿಂದ ಒಂದು ಹೊಸ ಪ್ರಯತ್ನವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಯಾವುದಪ್ಪ ಅಂದರೆ ಎಕ್ಸಾಮ್ ಎಡ್ಜ್ ಅಂತ. ಎಕ್ಸಾಮ್ ಎಡ್ಜ್ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ನಿಮಗೆ ಒಂದು ಆ ಸಬ್ಜೆಕ್ಟಲ್ಲಿ ಒಂದು ಕಾನ್ಸೆಪ್ಟ್ ಮತ್ತು ಅದರ ರಿಲೇಟೆಡ್ PYQs. ಆ PYQs ಯಾವುದಿರುತ್ತೆ ಅಂದರೆ KS ಇರ್ಬೋದು, ಗ್ರೂಪ್ C ಇರ್ಬೋದು, PSI ಎಕ್ಸಾಮ್ಸ್ ಇರ್ಬೋದು, UPSC ಇರ್ಬೋದು, CDS ಎಕ್ಸಾಮ್ ಇರ್ಬೋದು, CAPF ಎಕ್ಸಾಮ್ ಇರ್ಬೋದು. ಈ ಥರ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮಲ್ಲಿ ಆ ಕಾನ್ಸೆಪ್ಟ್ ರಿಲೇಟೆಡ್ PYQsನ ನಾವು ಡಿಸ್ಕಸ್ ಮಾಡ್ತೀವಿ. ಮೊದಲನೇ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಅದ್ರ ರಿಲೇಟೆಡ್ PYQs. ಸೊ ಇವತ್ತೇನು ಮಾಡೋಣ ಅಂತಂದರೆ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಒಂದು ಕಾನ್ಸೆಪ್ಟ್ ತಿಳ್ಕೊಂಡು ಆ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬಂದದಂತ ನೋಡೋಣ. ಮೊದಲನೇದಾಗಿ ನೋಡೋದಾದರೆ ನೋಡಿ, ಟೈಪ್ಸ್ ಆಫ್ ಎಕಾನಮಿ. ಟೈಪ್ಸ್ ಆಫ್ ಎಕಾನಮಿ ಅಂದರೆ ಅರ್ಥವ್ಯವಸ್ಥೆಯ ವಿಧಗಳು. ಓಕೆನಾ? ನಾವು ಅರ್ಥವ್ಯವಸ್ಥೆ ವಿಧಗಳನ್ನ ನಾವು ಯಾವ ರೀತಿ ವಿಂಗಡಣೆ ಮಾಡ್ತೀವಿ ಅಂತಂದರೆ 3 ರೀತಿ ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ ಸೋಷಿಯಲಿಸ್ಟ್ ಎಕಾನಮಿ ಅಥವಾ ಸಮಾಜವಾದಿ ಅರ್ಥವ್ಯವಸ್ಥೆ. ಇದರಲ್ಲಿ ಏನಿರುತ್ತೆ, ಈ ಸಮಾಜದ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಪಾಲು ಅಥವಾ ಸರ್ಕಾರದ ಆಧಿಪತ್ಯ ಹೆಚ್ಚಿರುತ್ತೆ. ಎಲ್ಲನೂ ಸರ್ಕಾರದ ಒಡೆತನದಲ್ಲಿರ್ತದೆ. ಖಾಸಗಿಯವರದಲ್ಲಿ ಯಾವುದೇ ರೀತಿಯ ಒಡೆತನ ಇರಲ್ಲ. ಸರ್ಕಾರ ನೀತಿ ನಿರೂಪಿಸುತ್ತೆ. ಎಲ್ಲಿ ಉತ್ಪಾದನೆ ಆಗಬೇಕು, ಸರಕುಗಳು ಯಾವ ರೀತಿ ಹಂಚಿಕೆ ಆಗಬೇಕು, ಎಷ್ಟು ದರದಲ್ಲಿ ಹಂಚಿಕೆ ಆಗಬೇಕು ಅನ್ನೋದನ್ನ ಸರ್ಕಾರ ನಿರ್ಧಾರ ಮಾಡ್ತದೆ. ಅದರಲ್ಲಿ ಅಂತಂದರೆ ಸೋಷಿಯಲಿಸ್ಟ್ ಎಕನಾಮಿಯಲ್ಲಿ. ಹೌದಾ? ಎರಡನೇದು ಯಾವುದಪ್ಪ ಅಂದರೆ ಕ್ಯಾಪಿಟಲಿಸ್ಟ್ ಎಕನಾಮಿ ಅಥವಾ ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಥವಾ ಮಾರ್ಕೆಟ್ ಅಥವಾ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಏನಿರುತ್ತೆ ಅಂತಂದರೆ ಸಂಪೂರ್ಣ ಒಡೆತನ ಯಾರ್ದಿರ್ತದೆ ಅಂದರೆ ಖಾಸಗಿಯವ್ರದ್ದು ಇರ್ತದೆ. ಸಂಪೂರ್ಣ ಒಡೆತನ ಖಾಸಗಿಯವ್ರದ್ದು ಇರುತ್ತೆ. ಇದರಲ್ಲಿ ಸರ್ಕಾರದ ಪಾಲು ಏನಿರ್ತದೆ ಅಂದರೆ ಅತ್ಯಂತ ಕಡಿಮೆ ಇರ್ತದೆ. ಅದರದ ನೇತೃತ್ವ ಅಥವಾ ಅಧಿಕಾರ ಬಹಳ ಯಾವುದು ಕಡಿಮೆ ಇರುತ್ತೆ ಸರ್ಕಾರದ್ದು. ಹೌದಾ? ಇದರಲ್ಲಿ ಖಾಸಗಿಯವ್ರದ್ದೇ ಪಾಲು ಇರ್ತದೆ. ಆದರೆ 1930 ಮತ್ತು 40ರ ದಶಕದಲ್ಲಿ ಏನಾಯಿತು ಅಂದರೆ ಪ್ರಪಂಚದಲ್ಲಿ ಆರ್ಥಿಕ ಹಿಂಜರಿತ ಉಂಟಾಯಿತು. ಆವಾಗ JM ಕೇನ್ಸ್ ಏನು ಹೇಳ್ತಾರೆ ಅಂತಂದರೆ, ನಾವು ಸಂಪೂರ್ಣವಾಗಿ ಸಮಾಜವಾದಿ ಅರ್ಥವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳೋಕ್ಕಾಗಲ್ಲ ಮತ್ತು ಸಂಪೂರ್ಣವಾಗಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗಲ್ಲ. ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಹೊಂದಬೇಕಾದ್ರೆ ಸರ್ಕಾರದ ವ್ಯವಸ್ಥೆ ಇರಬೇಕು, ಸರ್ಕಾರದ ಮಧ್ಯಸ್ಥಿಕೆ ಇರಬೇಕಂತ ಹೇಳ್ತಾರೆ JM ಕೇನ್ಸ್ ಅವರು. ಅವಾಗ ಏನಾಗುತ್ತೆ ಅಂತಂದರೆ 1930 ಮತ್ತು 40ರ ದಶಕದಲ್ಲಿ ಮಿಶ್ರ ಅರ್ಥವ್ಯವಸ್ಥೆಯನ್ನು ಅಳವಡಿಸ್ಕೊಳ್ತೀವಿ. ಯಾವ ವ್ಯವಸ್ಥೆ ಅಂತಂದರೆ ಮಿಶ್ರ ಅರ್ಥವ್ಯವಸ್ಥೆ. ಇದರಲ್ಲಿ ಏನಿರ್ತೈತೆ ಅಂದರೆ ಸರ್ಕಾರದ ಒಡೆತನ ಇರ್ತತೆ ಮತ್ತು ಖಾಸಗಿಯವ್ರದನ್ನು ಒಡೆತನ ಇರ್ತತೆ. ಇವೆರಡು ಏನು ಮಾಡ್ತಾರೆ ಅಂತಂದರೆ ಸಹಭಾಗಿತ್ವದಲ್ಲಿ ಕೆಲಸ ನಿರ್ವಹಿಸ್ತಾರೆ. ಹೌದಾ? ಈ ಸಹಭಾಗಿತ್ವದ ಕೆಲಸ ಹೆಂಗಿರ್ತದೆ, ಸರ್ಕಾರ ನೀತಿ ನಿಯಮ ರೂಪಿಸ್ತತೆ, ಜೊತೆಗೆ ಉತ್ಪಾದನೆಯಲ್ಲೂ ಸರ್ಕಾರ ಪಾಲ್ವಹಿಸ್ತದೆ. ಉದಾಹರಣೆ ನೋಡಿದರೆ ಕರ್ನಾಟಕ ಸರ್ಕಾರದ ಮೈಸೂರು ಸ್ಯಾಂಡಲ್ ಲಿಮಿಟೆಡ್ ಅಥವಾ ಮೈಸೂರು ಸೇಲ್ಸ್, ಅದು ಸರ್ಕಾರದ್ದು ಐತೆ. ಹೌದಾ? ಜೊತೆಗೆ ಖಾಸಗಿಯವ್ರ ಕಂಪ್ನಿನೂ ಸಾಬೂನು ಕಂಪ್ನಿಗಳಿರ್ತಾವೆ. ಎರಡೂ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸ್ತದೆ. ಹೌದಾ? ಹಾಗಾದರೆ ಮುಂದುವರಿದು ಇದ್ರ ರಿಲೇಟೆಡ್ ಅಥವಾ ಮಿಕ್ಸ್ಡ್ ಎಕಾನಮಿ ಬಗ್ಗೆ ಸಂಪೂರ್ಣವಾಗಿ ಅರ್ಥವ್ಯವಸ್ಥೆ ಬಗ್ಗೆ ತಿಳ್ಕೋದಾದರೆ ಪ್ರಪಂಚದಲ್ಲಿ ಸಂಪೂರ್ಣವಾಗಿ ಸ್ಪರ್ಧಾತ್ಮಕವಾಗಿ ಬೇಸ್ಡ್ ಆಗಿರೋದು ಒಂದು ಅರ್ಥವ್ಯವಸ್ಥೆ ಐತೆ. ಅದು ಓಕೆ, ಥೆರಟಿಕಲಿ ಅಂತ ಹೇಳ್ಬೋದು, ಪ್ರಾಕ್ಟಿಕಲಿ ಇಲ್ಲ. ಇನ್ನೊಂದೇನೈತೆ, ಸಂಪೂರ್ಣವಾಗಿ ಸರ್ಕಾರದ ಅಧಿಪತ್ಯ ಇರೋದೈತೆ. ಯಾವುದಂದ್ರೆ ಕಮ್ಯುನಿಸಮ್ ಅಂತ. ಇವೆರಡು ಥೆರಟಿಕಲಿ ಅದಾವೆ, ಬಟ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಸಂಪೂರ್ಣವಾಗಿ ಕಾಂಪಿಟೇಷನ್ ಇರೋದು ಅಥವಾ ಸಂಪೂರ್ಣ ಕಮ್ಯುನಿಸಮ್ ಇರೋದು ನಿಯರ್ ಬೈ ಇರ್ಬೋದು. ಓಕೆನಾ? ನೋಡ್ರಿ, ಕಮ್ಯುನಿಸಮ್ಗೆ ಸಮೀಪ ಇರೋದಂದರೆ ಎಕ್ಸಾಂಪಲ್ ದೇಶ ಯಾವುದಪ್ಪ ಅಂದರೆ ನಾರ್ತ್ ಕೊರಿಯಾ. ಇಲ್ಲಿ ಏನದಪ್ಪ ಅಂದರೆ ಸರ್ಕಾರದ ಸಂಪೂರ್ಣ ಒಡೆತನ ಐತೆ, ಖಾಸಗಿಯವ್ರದ್ದು ಪಾಲು ಸರ್ಕಾರದನೇ ಐತೆ, ಖಾಸಗಿಯವ್ರದ್ದು ಕಡಿಮೆ ಐತೆ. ಚೀನಾ ನೋಡ್ರಿ, ಚೀನಾ ಏನು ಮಾಡ್ತಾ ಇದ್ದಾರೆ, ಸೋಷಿಯಲಿಸ್ಟೂ ಐತೆ. ಹೌದಾ? ಕೆಲವೊಂದು ಸರ್ತಿ ಏನು ಮಾಡ್ತಾರೆ, ಕೆಲವೊಂದು ವಿಷಯಗಳಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಕ್ಯಾಪಿಟಲಿಸ್ಟನ್ನು ಬಳಸ್ತಾ ಇದೆ. ಇಲ್ಲೇನಾಗೈತೆ, ಸೋಷಿಯಲಿಸ್ಟ್ಗೆ ಹೈಯೆಸ್ಟ್ ಇದ್ದರೆ ಕ್ಯಾಪಿಟಲಿಸಮ್ಗೆ ಕಡಿಮೆ ಐತೆ, ಬಟ್ ಸಂಪೂರ್ಣ ಇಲ್ಲ ಅಂತಿಲ್ಲ, ಇದೆ. ಓಕೆನಾ? ಫ್ರಾನ್ಸ್ ಬರ್ರಿ, ಕ್ಯಾಪಿಟಲಿಸ್ಟು ಮತ್ತು ಸೋಷಿಯಲಿಸ್ಟ್ ಎರಡು ನಡ್ಬರ್ಕ್ ಐತೆ. ಆದರೆ ಭಾರತ ಏನದ ನೋಡ್ರಿ, ಮಿಕ್ಸ್ಡ್ ಎಕಾನಮೀಸಲ್ಲಿ ಭಾರತ ಏನಿದೆ ಅಂತಂದರೆ ಸೋಷಿಯಲಿಸ್ಟ್ ಮತ್ತು ಕ್ಯಾಪಿಟಲಿಸ್ಟ್ ನಡ್ಬರ್ಕ್ ಐತೆ. ಏನೈತೆ ಅಂದರೆ ಭಾರತ ಮಿಕ್ಸ್ಡ್ ಎಕಾನಮಿ ಐತೆ. ಫ್ರಾನ್ಸೂ ಅಷ್ಟೇ, ಅಲ್ಲೇನೈತೆ ಮಿಕ್ಸ್ಡ್ ಎಕಾನಮಿ ಐತೆ. ಸ್ವಲ್ಪ ಫೇವರೆಟು ಯಾವುದಕ್ಕೆ ಅಂದರೆ ಖಾಸಗೀಕರಣಕ್ಕೆ. ಸರ್ಕಾರದ ಒಡೆತನೂ ಐತೆ ಮತ್ತು ಖಾಸಗಿ ಐತೆ, ಸ್ವಲ್ಪ ಫೇವರ್ ಖಾಸಗೀಕರಣಕ್ಕೆ ಐತೆ. ಯುನೈಟೆಡ್ ಸ್ಟೇಟ್ಸ್ ಮತ್ತು ಜಪಾನಲ್ಲಿ ಏನೈತೆ ಅಂತಂದರೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಐತೆ. ಒಂದು 60% ಖಾಸಗಿ ಹೊರತಿದ್ರೆ 40% ಮಾತ್ರ ಸರ್ಕಾರದ ಒಡೆತನಲ್ಲಿ ಐತೆ. ಯಾವುದು? ಯುನೈಟೆಡ್ ಸ್ಟೇಟ್ಸ್ ಮತ್ತು ಜಪಾನಲ್ಲಿ. ಸೊ ಇದು ನಿಮಗೆ ತೋರಿಸ್ತದೆ ಅರ್ಥವ್ಯವಸ್ಥೆಯ ವಿವಿಧ 3 ವ್ಯವಸ್ಥೆಗಳನ್ನು ತೋರಿಸ್ತೈತೆ. ಒಂದು ಸಮಾಜವಾದಿ ಅರ್ಥವ್ಯವಸ್ಥೆ, ಒಂದು ಮಿಕ್ಸ್ಡ್ ಎಕಾನಮಿ ಮತ್ತು ಇನ್ನೊಂದು ಖಾಸಗಿ ಅಥವಾ ಕ್ಯಾಪಿಟಲಿಸ್ಟ್ ಅರ್ಥವ್ಯವಸ್ಥೆ. ಓಕೆ, ನೆಕ್ಸ್ಟ್ ಹಾಗಾದರೆ ಈ ಕಾನ್ಸೆಪ್ಟ್ ಅಡಿಯಲ್ಲಿ ಯಾವ್ದು ಕ್ವಶನ್ಸ್ ಬಂದದ ಅಂತ ನೋಡೋಣ.
ಮೊದಲನೇದಾಗಿ ಮಿಶ್ರ ಅರ್ಥವ್ಯವಸ್ಥೆ ಕಲ್ಪನೆ ಈ ಕೆಳಗಿನಲ್ಲಿ ಯಾವುದನ್ನು ಗ್ರಹಿಸುತ್ತದೆ? ದ ಕಾನ್ಸೆಪ್ಟ್ ಆಫ್ ಮಿಕ್ಸ್ಡ್ ಎಕಾನಮಿ ಇಂಪ್ಲಾಯ್ಸ್ ವಿಚ್ ಆಫ್ ದಿ ಫಾಲೋವಿಂಗ್. ಇದು ಯಾವಾಗ ಕೇಳ್ಯಾರೆ ಅಂತಂದರೆ PSI 2005 ಕೇಳ್ಯಾರೆ. ಹೌದಾ? ನೋಡೋದಾದರೆ ಕೋ ಎಕ್ಸಿಸ್ಟೆನ್ಸ್ ಆಫ್ ದಿ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್, ಎರಡನೇದು ಗಿವಿಂಗ್ ಈಕ್ವಲ್ ಇಂಪಾರ್ಟೆನ್ಸ್ ಟು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ವ್ಯಾಲ್ಯೂಸ್, ಕಾಂಪ್ರಹೆನ್ಸಿವ್ ಆ್ಯಂಡ್ ಬ್ಯಾಲೆನ್ಸ್ಡ್ ಎಕನಾಮಿಕ್ ಗ್ರೋತ್, ಆ್ಯಂಡ್ ಲಾಸ್ಟ್ ಒನ್ ಬ್ಯಾಲೆನ್ಸ್ಡ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿಯಲ್ ಗ್ರೋತ್. ಹೌದಾ? ನಾವು ಇವಾಗ ಏನು ಹೇಳಿದ್ವಿ ಮಿಕ್ಸ್ಡ್ ಎಕಾನಮಿ ಅಂತಂದರೆ ಸರ್ಕಾರ ಪ್ಲಸ್ ಖಾಸಗಿಯವ್ರದ್ದು ಏನಿರಬೇಕು ಅಂದರೆ ಸಹಭಾಗಿತ್ವ ಇರಬೇಕಂತ ಡಿಸ್ಕಸ್ ಮಾಡಿದ್ವಿ. ಹೌದಾ? ಹಾಗಾದರೆ ಇದಕ್ಕೆ ನಿಯರ್ ಬೈ ಆನ್ಸರ್ ಯಾವುದಪ್ಪ ಅಂದರೆ ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರಗಳ ಸಹಬಾಳ್ವಿಕೆ ಐತೆ. ಹೌದಾ? ಸಹಭಾಗಿತ್ವ ಐತೆ ಅಂತ. ಎರಡನೇದು ಯಾಕಾಗಲ್ಲ ಅಂತಂದರೆ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಮೌಲ್ಯಗಳಿಗೆ ಪ್ರಾಮುಖ್ಯತೆ ನೀಡ್ತೀವಿ, ಬಟ್ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕತೆಗೆ ಹೆಚ್ಚಿನ ಪ್ರಾಮುಖ್ಯ ನೀಡಬೇಕಾಗುತ್ತೆ. ಸೊ ಇದು ಆಗಂಗಿಲ್ಲ. ಥರ್ಡ್ ಒನ್ ಯಾಕಾಗಲ್ಲ ಅಂತಂದರೆ ಸಮಗ್ರ ಮತ್ತು ಸಮತೋಲನ ಐತೆ, ಬಟ್ ಅದು ಅರ್ಥವ್ಯವಸ್ಥೆಯನ್ನು ಹೇಳ್ತಾ ಇಲ್ಲ, ಅದು ಆರ್ಥಿಕ ಬೆಳವಣಿಗೆಗೆ ಹೇಳ್ತದೆ. ಸೊ ಅದನ್ನು ಮಿಕ್ಸ್ಡ್ ಅರ್ಥವ್ಯವಸ್ಥೆಗೆ ಅಥವಾ ಮಿಶ್ರ ಅರ್ಥವ್ಯವಸ್ಥೆಗೆ ಪೂರಕವಾದ ಸರಿಯಾದ ಉತ್ತರ ಅಲ್ಲ ಅಂತ ಹೇಳೋದು. ಮೂರನೇದೂ ಅದು ಲಾಸ್ಟ್ ಒನ್ನೂ ಆಗಂಗಿಲ್ಲ. ಸೊ ನಿಮ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಖಾಸಗಿ ಮತ್ತು ಸಾರ್ವಜನಿಕ ಕ್ಷೇತ್ರ ಸಹಬಾಳ್ವಿಕೆ, ಕೋ ಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್. ಹೌದಾ? ನೆಕ್ಸ್ಟ್, ಭಾರತದ ಅರ್ಥವ್ಯವಸ್ಥೆಯ ಸರಿಯಾದ ವಿವರಣೆ. ಇಂಡಿಯನ್ ಎಕಾನಮಿ ಈಸ್, ಇದು ಯಾವಾಗ ಕೇಳ್ಯಾರ ಅಂದರೆ ASI 2009 ಈ ಪ್ರಶ್ನೆಯನ್ನು ಕೇಳಿದರೆ. ಹಾಗಾದರೆ ಭಾರತ ಅರ್ಥವ್ಯವಸ್ಥೆ ಯಾವುದನ್ನು ಹೊಂದೈತೆ? ಇಟ್ಸ್ ಎನ್ ಮಿಕ್ಸ್ಡ್ ಎಕಾನಮಿ. ಇದು ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದಿದೆ. ಇದು ಯಾವುದೇ ರೀತಿಯ ಸಂಪೂರ್ಣವಾಗಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು ಹೊಂದಿಲ್ಲ. ಇದು ಜಂಟಿ ಅರ್ಥವ್ಯವಸ್ಥೆ, ಅದು ಆಗಂಗಿಲ್ಲ. ಹೌದಾ? ಇದು ಸಮಾಜವಾದಿ ಅರ್ಥವ್ಯವಸ್ಥೆಯನ್ನು ಹೊಂದಿಲ್ಲ. ಸಮಾಜವಾದಿ ಮತ್ತು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು ಹೊಂದಿದೆ. ಹಾಗಾದರೆ ಇದನ್ನು ತಪ್ಪಾಗುತ್ತೆ. ಮತ್ತು ಇದನ್ನು ಸರಿಯಾದ ಉತ್ತರ ಏನಪ್ಪ ಅಂದರೆ ಇದು ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದಿದೆ. ಮುಂದಿನ ಪ್ರಶ್ನೆ ನೋಡಿರಿ, ಇದು ಯಾವಾಗ ಕೇಳ್ಯಾರ? CDS 2022 ಕೇಳ್ಯಾರ ಈ ಪ್ರಶ್ನೆ. ನೋಡೋಣ ಅಂತ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸೆಂಟ್ರಲ್ ಫೀಚರ್ಸ್ ಇಸ್ ನಾಟ್ ಅಸೋಸಿಯೇಟೆಡ್ ವಿತ್ ಕ್ಯಾಪಿಟಲಿಸ್ಟ್ ಎಕಾನಮಿ. ಈ ಕೆಳಗಿನ ಯಾವ ಕೇಂದ್ರ ಲಕ್ಷಣವು ಬಂಡವಾಳಶಾಹಿ ಆರ್ಥಿಕತೆಯೊಂದಿಗೆ ಸಂಬಂಧ ಹೊಂದಿಲ್ಲ ಅಂತ ಹೇಳ್ತದೆ. ಹಾಗಾದರೆ ಏನು ಆಪ್ಷನ್ಸ್ ಅದಾವ ನೋಡೋಣ ಅಂತ. ಮೊದಲನೇದು, ಸಾಮಾನ್ಯೀಕೃತ ಸರಕು ಉತ್ಪಾದನೆ ಇದೆ, ಇದು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿದೆ. ಒಂದನೇದು. ಓಕೆ. ಉತ್ಪಾದಕ ಸಂಪತ್ತು ಪ್ರಧಾನವಾಗಿ ಖಾಸಗಿ ಕೈಯಲ್ಲಿದೆ. ಮೂರನೇದು, ಆರ್ಥಿಕ ಜೀವನವನ್ನು ಮಾರುಕಟ್ಟೆ ತತ್ವಗಳ ಪ್ರಕಾರ ಆಯೋಜಿಸಲಾಗಿದೆ. ನಾಲ್ಕನೇದು, ಆರ್ಥಿಕ ಸಂಘಟನೆಯ ಯೋಜನೆಯನ್ನು ಆಧರಿಸಿದೆ, ಬಹುಶಃ ಸಂಪನ್ಮೂಲ ಹಂಚಿಕೆಯು ಆಧರಿಸಿದೆ. ಇಲ್ಲಿ ನೋಡಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದರೆ ಏನಂತ ನೋಡಿದ್ದೀವಿ ನಾವು, ಅದು ಸರ್ಕಾರದ ಪಾಲು ಕಡಿಮೆ ಇರ್ತತೆ, ಖಾಸಗಿಯವ್ರದ್ದು ಅತ್ಯಂತ ಮಹತ್ವದ ಪಾತ್ರ ಇರುತ್ತೆ ಅಂತ ಡಿಸ್ಕಸ್ ಮಾಡಿ. ಹಾಗಾದರೆ ಇದು ಮೊದಲನೇ ಆಪ್ಷನ್ ಏನು ಹೇಳ್ತದೆ? ಸರಕು ಮತ್ತು ಉತ್ಪಾದನೆ ಇದು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿದೆ. ಅಂದರೆ ಎಕನಾಮಿಕ್ ಇದನ್ನು ಮಾರುಕಟ್ಟೆಗೆ ಬೆಲೆ ಹೊಂದುತ್ತದೆ, ಮಾರುಕಟ್ಟೆ ಪಾತ್ರ ಇದೆ. ಬಂಡವಾಳಶಾಹಿ ಮಾರುಕಟ್ಟೆ ಪಾತ್ರ ಆಯಿತಾ? ಇದು ಮಾರುಕಟ್ಟೆ ಪಾತ್ರವನ್ನು ಅಥವಾ ಮೌಲ್ಯವನ್ನೇ ಹೊಂದಿದೆ. ಹಾಗಾದರೆ ಇದು ಸಂಬಂಧ ಹೊಂದಿಲ್ಲ ಅಂತ ಹೇಳ್ತದೆ. ಇದು ಸಂಬಂಧ ಹೊಂದೈತಾ ಕ್ಯಾಪಿಟಲಿಸ್ಟ್ ಎಕನಾಮಿಯೊಂದಿಗೆ? ಸೆಕೆಂಡ್ ಒನ್, ಉತ್ಪಾದಕ ಸಂಪತ್ತು ಪ್ರಧಾನವಾಗಿ ಖಾಸಗಿ ಕೈಯಲ್ಲಿದೆ. ಅಂದರೆ ಅಗೇನ್ ಅದೇನಾಗುತ್ತೆ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಆಗುತ್ತದೆ. ಮೂರನೇ, ಆರ್ಥಿಕ ಜೀವನವನ್ನು ಮಾರುಕಟ್ಟೆ ತತ್ವಗಳ ಪ್ರಕಾರ ಹೌದು, ಮಾರುಕಟ್ಟೆ ತತ್ವಗಳು ಅಂತಂದ್ರೆ ಬಂಡವಾಳಶಾಹಿ ಅಥವಾ ಕ್ಯಾಪಿಟಲಿಸ್ಟ್ ಎಕಾನಮಿ ಆಗುತ್ತೆ. ಈ ಮೂರು ಏನು ಹೇಳ್ತವೆ ಅಂತಂದರೆ, ಮೊದಲನೇದು ಮೂರು ಅಥವಾ ABC ಏನು ಹೇಳ್ತವೆ ಅಂತಂದರೆ, ಇವೆಲ್ಲನೂ ಬಂಡವಾಳಶಾಹಿ ಅಥವಾ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಹೇಳ್ತವೆ. ಹೌದಾ? ಕ್ಯಾಪಿಟಲಿಸ್ಟ್ ಎಕಾನಮಿ. ಹಾಗಾದರೆ ಇವ್ರೇನು ಕೇಳ್ಯಾರ ಅಂತಂದರೆ ಯಾವುದು ಅಲ್ಲ ಅಂತ ಕೇಳ್ಯಾರೆ. ಹಾಗಾದರೆ ಫೋರ್ತ್ ಒನ್ ಏನೈತೆ ಅಂತಂದರೆ, ಎಕನಾಮಿಕ್ ಆರ್ಗನೈಸೇಷನ್ ಈಸ್ ಬೇಸ್ಡ್ ಆನ್ ದಿ ಪ್ಲಾನಿಂಗ್ ಸಪೋಸ್ಡ್ಲಿ ರ್ಯಾಷನಲ್ ಪ್ರೊಸೆಸ್ ಆಫ್ ರಿಸೋರ್ಸ್ ಅಲೋಕೇಶನ್. ಹಾಗಾದರೆ ಆರ್ಥಿಕ ಸಂಘಟನೆ ಯೋಜನೆಯನ್ನು ಆಧರಿಸಿದೆ, ಇದು ಬಹುಶಃ ಸಂಪನ್ಮೂಲಗಳ ಸರಿಯಾದ ಹಂಚಿಕೆಯನ್ನು ಒಳಗೊಂಡಿದೆ ಅಂತ. ಇದು ಯಾವುದಕ್ಕೆ ಸಂಬಂಧಪಟ್ಟಿಲ್ಲ ಅಂತಂದರೆ, ಇದು ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಅಥವಾ ಕ್ಯಾಪಿಟಲಿಸ್ಟ್ ಎಕನಾಮಿಗೆ ಸಂಬಂಧಪಟ್ಟಿಲ್ಲ. ಹಾಗಾದರೆ ಇದು ಯಾವುದಕ್ಕೆ ಸಂಬಂಧಪಟ್ಟತೆ? ಇದು ಸೋಷಲಿಸ್ಟ್ ಪ್ಯಾಟ್ರನ್ಗೆ ಅಥವಾ ಸೋಷಲಿಸ್ಟ್ ಎಕನಾಮಿಗೆ ಸಂಬಂಧ ಹೊಂದಿದೆ. ನೆಕ್ಸ್ಟ್ ಒನ್ ನೋಡಿರಿ, ಇದನ್ನು CDS 2022 ಕೇಳ್ಯಾರೆ. ಓಕೆನಾ? ಅಮಾಂಗ್ ದಿ ಫಾಲೋವಿಂಗ್ ಕಂಟ್ರೀಸ್ ವೇರ್ ಡಿಡ್ ದ ಐಡಿಯಾ ಆಫ್ ಸೋಷಿಯಲ್ ಮಾರ್ಕೆಟ್ ಎಕನಾಮಿ ಎಮರ್ಜ್ ಇನ್ 1950s. ಹೌದಾ? ಈ ಕೆಳಗಿನ ದೇಶಗಳಲ್ಲಿ 1950ರ ದಶಕದಲ್ಲಿ ಸಾಮಾಜಿಕ ಮಾರುಕಟ್ಟೆ ಆರ್ಥಿಕತೆ ಎಂಬ ಕಲ್ಪನೆಯು ಎಲ್ಲಿ ಹೊರಹೊಮ್ಮಿತ್ತು? ನೋಡ್ರಿ, ವಿಶ್ವಯುದ್ಧ World War II ಆದಾಗ ಏನಾಯಿತು ಅಂತಂದರೆ, ಜಗತ್ತಿನಲ್ಲಿ ಅತ್ಯಂತ ಆರ್ಥಿಕ ಸಂಕಟವನ್ನು ಉಂಟು ಮಾಡಿತ್ತು. ಅದರಲ್ಲಿ ಹೈಯೆಸ್ಟ್ ಎಲ್ಲಿ ಉಂಟು ಮಾಡಿತ್ತು ಅಂದರೆ ಜರ್ಮನಿಯಲ್ಲಿ 1950ರ ದಶಕದಲ್ಲಿ. ಅವಾಗ ಏನು ಮಾಡಿದ್ರು ಜರ್ಮನಿಯವರು ಅಂತಂದರೆ, ನಾವು ಕೇವಲ ಮಾರುಕಟ್ಟೆ ಕ್ಯಾಪಿಟಲಿಸ್ಟ್ ಮತ್ತು ಸೋಷಲಿಸ್ಟ್ ಅಳವಡಿಸ್ಕೊಂಡ್ರೆ ಸಾಗಂಗಿಲ್ಲ, ನಮಗೆ ಜರ್ಮನಿಯಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಎರಡರ
ಮಿಶ್ರ ವ್ಯವಸ್ಥೆಯನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ. ಅವಾಗ ಜರ್ಮನಿಯವರು ಏನು ಮಾಡಿದರು ಅಂತಂದರೆ ಸಾಮಾಜಿಕವಾಗಿಯೂ ಅಭಿವೃದ್ಧಿ ಹೊಂದಬೇಕು, ಓಕೆನಾ, ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಅದಕ್ಕೋಸ್ಕರ ಏನು ಮಾಡಿದರು 1950ರ ದಶಕದಲ್ಲಿ ಜರ್ಮನಿಯವರು ಏನು ಮಾಡಿದರು ಅಂದರೆ ಸೋಷಲಿಸ್ಟ್ ಮಾರ್ಕೆಟ್ ಎಕಾನಮಿ, ಸಮಾಜವಾಗಿ ಅಭಿವೃದ್ಧಿನ ಹೊಂದಬೇಕು ಮತ್ತು ಆರ್ಥಿಕವಾಗಿಯೂ ಅಭಿವೃದ್ಧಿ ಹೊಂದಬೇಕು. ಸೋಷಲಿಸ್ಟ್ ಅಂದರೆ ಏನಾಗುತ್ತೆ ಅಂದರೆ ಅಭಿವೃದ್ಧಿ ಯೋಜನೆಗಳು ಸಮಾಜದ ಕೆಳವರ್ಗಕ್ಕೆ ಅತ್ಯಂತ ದುರ್ಬಲ ವರ್ಗಗೂ ತಲುಪಬೇಕಾದ್ರೆ ಸರ್ಕಾರದ ಪಾತ್ರ ಇರಬೇಕಾಗತ್ತೆ ಸೋಷಲಿಸ್ಟ್ ಅಪ್ರೋಚಲ್ಲಿ. ಸೊ ಅವಾಗ ಏನು ಮಾಡಿದ್ರು, ಜರ್ಮನಿ ಯುದ್ಧದಿಂದ ಜರ್ಜರಿತವಾಗಿತ್ತು. ಆ ಒಂದು ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರು ಅಂದರೆ ಸೋಷಿಯಲ್ ಮಾರ್ಕೆಟ್ ಎಕಾನಮಿಯನ್ನು ಅಳವಡಿಸ್ಕೊಂಡ್ರು. ಇದಕ್ಕೆ ಸರಿಯಾದ ಉತ್ತರ ಜರ್ಮನಿ. ಓಕೆ, ಫ್ರಾನ್ಸು ಅಲ್ಲ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕನಲ್ಲ, ಯುನೈಟೆಡ್ ಕಿಂಗ್ಡಮ್ನಲ್ಲ. ಫ್ರಾನ್ಸಲ್ಲಿ ಫಸ್ಟ್ ಟೈಮು ಅವ್ರು ಏನು ಮಾಡ್ತಾರೆ ಮಿಕ್ಸ್ಡ್ ಎಕಾನಮಿ ಅಳವಡಿಸ್ಕೊಂಡ ದೇಶನೇ ಫ್ರಾನ್ಸ್.